ದಾವಣಗೆರೆ ಲೋಕಸಭಾ ಕ್ಷೇತ್ರದ ಪಕ್ಷೇತರ ಅಭ್ಯರ್ಥಿ ಜಿಬಿ ವಿನಯ್ ಕುಮಾರ್ ಪ್ರಚಾರವನ್ನ ಚುರುಕುಗೊಳಿಸಿದ್ದಾರೆ. ಹೊನ್ನಾಳಿ, ನ್ಯಾಮತಿ ತಾಲೂಕಿನ ವಿವಿಧ ಗ್ರಾಮಗಳಲ್ಲಿ ಅಭರದ ಪ್ರಚಾರವನ್ನ ಮಾಡಿದ್ರು. ಸಿಲಿಂಡರ್ ಚಿಹ್ನೆಯನ್ನ ಅಂತಿಮವಾಗ್ತಲೇ ಕಾಲಿಗೆ ಚಕ್ರವನ್ನ ಕಟ್ಟಿಕೊಂಡು ಹಳ್ಳಿಯನ್ನ ಸುತ್ತಾ ಇದ್ದಾರೆ. ಗ್ರಾಮಗಳಲ್ಲಿ ಅಹಿಂದ ವರ್ಗದ ಮತಗಳ ಮೇಲೆ ಕಣ್ಣಿಟ್ಟಿರುವಂತಹ ವಿನಯ್ ಕುಮಾರ್ ಪ್ರತಿ ಹಳ್ಳಿಯನ್ನ ಕೂಡ ತಲುಪ್ತಾ ಇದ್ದಾರೆ. ನ್ಯಾಮತಿ ತಾಲೂಕಿನಲ್ಲಿ ವಿನಯ್ ಕುಮಾರ್ ನಡೆಸಿದಂತಹ ರೋಡ್ ಶೋಗೆ ಜನಸಾಗರವೇ ಹರಿದು ಬಂದಿತ್ತು. ಹೊನ್ನಾಳಿ, ನ್ಯಾಮತಿ ತಾಲೂಕುಗಳ ಅಭಿವೃದ್ಧಿಗೆ ಸಂಸದರು ನಿರ್ಲಕ್ಷ್ಯವನ್ನ ವಹಿಸಿದ್ದಾರೆ. ನಾನು ಗೆದ್ರೆ ಸಂಪೂರ್ಣ ಅಭಿವೃದ್ಧಿಗೆ ಕ್ರಮ ವಹಿಸುತ್ತೇನೆ ಅಂತ ಹೇಳಿದ್ರು. ಮೆಚ್ಚಿನ ನಾಯಕರಾದ ವಿನಯ್ ಕುಮಾರ್ ಇವರ ಗುರುತು ಸಿಲಿಂಡರ್, ಕ್ರಮ ಸಂಖ್ಯೆ 28. ಸಿಲಿಂಡರ್ ಗುರುತಿಗೆ ನಿಮ್ಮ ಮತ. ದಾವಣಗೆರೆ ಜಿಲ್ಲೆಗೆ ಬಲಹಿತ ಪಾದಯಾತ್ರೆಗಳ ಮೂಲಕ ನಮ್ಮ ಬಿಎನ್ಯು ಡಿಸೈನ್ನಲ್ಲಿ ನಿಮ್ಮ ಮನೆಯನ್ನ ಸುಂದರವಾಗಿ ಕಾಣುವಂತೆ ಹಾಗೂ ಅಡುಗೆ ಮನೆಯನ್ನ ಹೊಸ ಡಿಸೈನ್ಗಳೊಂದಿಗೆ ಆಕರ್ಷಕವಾಗಿ ಕಾಣುವಂತೆ ಮಾಡಲಾಗುವುದು. ಹೊಸ ಜೀವನ ಶೈಲಿಯಲ್ಲಿ ಬಿಎನ್ಯು ಡಿಸೈನ್ನಿಂದ ನಿಮ್ಮ ಮನೆಯನ್ನ ಸುಂದರಗೊಳಿಸಲು ಹಿಂದೆ ಸಂಪರ್ಕಿಸಿ 7789949494, ಬೊಮ್ಮಸಂದ್ರ ಸರ್ಕಲ್, ವರ್ತೂರ್ ರೋಡ್, ಸರ್ಜಾಪುರ ಹೋಬಳಿ, ಆನೇಕಲ್ ತಾಲೂಕು, ಬೆಂಗಳೂರು. ಇವು ಒಂಥರ ನೆಗ್ಲೆಕ್ಟೆಡ್ ಏರಿಯಾಸ್. ದಾವಣಗೆರೆ ಜಿಲ್ಲೆಯ ಭಾಗ ಅಂತ ಈ ಜನಗಳಿಗೆ ಆ ಥರ ಒಂದು ಅಭಿಪ್ರಾಯ ಇಲ್ಲ. ಯಾಕಂದರೆ ಈ ಮುಂಚೆ ಒಂದು ಶಿವಮೊಗ್ಗದ ಭಾಗ ಆಗಿದ್ದು ದಾವಣಗೆರೆ ಜಿಲ್ಲೆಗೆ ಸೇರಿದ ಮೇಲೆ ಎಲ್ಲೋ ಒಂದು ಕಡೆ ದಾವಣಗೆರೆಯಲ್ಲಿರೋ ನಮ್ಮ ಜನಪ್ರತಿನಿಧಿಗಳು, MLAಗಳು ಇರ್ಬೋದು, MP ಗಳು ಇರ್ಬೋದು, ಈ ಭಾಗದಲ್ಲಿ ಹೆಚ್ಚು ಒಡನಾಟ ಇಟ್ಕೊಂಡಿಲ್ಲ, ಬಂದು ಕೆಲಸ ಮಾಡಿಕೊಟ್ಟಿಲ್ಲ. ಇಲ್ಲಿ ಜನಗಳ ಜೊತೆನೂ ಕೂಡ ಒಂದು ಒಡನಾಟ ಇಲ್ಲ, ಅಭಿವೃದ್ಧಿನೂ ಕೂಡ ಇಲ್ಲಿ ತಲುಪಿಲ್ಲ. ಇಲ್ಲಿ ಪಾದಯಾತ್ರೆ ಬಂದಾಗ ಶಾಲೆಗಳಿಗೆ ಹೋಗಿದ್ದೀನಿ, ಆಸ್ಪತ್ರೆಗಳಿಗೆ ಹೋಗಿದ್ದೀನಿ, ಎಲ್ಲ ಕಡೆ ಹೋದಾಗ ಗೊತ್ತಾಯಿತು ಎಲ್ಲ ಕುಂಠಿತವಾಗಿದೆ, ಆರೋಗ್ಯ, ಶಿಕ್ಷಣ. ಹಾಗೆ ಜನಗಳಲ್ಲಿ ಕೋಪ ಇದೆ. MP ಈ ಕಡೆ ಬಂದಿಲ್ಲ, ಜಿಲ್ಲಾ ಉಸ್ತುವಾರಿ ಸಚಿವರು ಈ ಕಡೆ ಬಂದೇ ಇಲ್ಲ, ಒಂದು ಸರಿನೂ ಬಂದಿಲ್ಲ, ನೋಡೇ ಇಲ್ಲ ಅಂತವ್ರು ಅವ್ರನ್ನ. ಹಾಗಾಗಿ ಈ ಸರಿ ಇಬ್ಬರಿಗೂ ಬೇಡ, ಜಿಬಿ ವಿನಯ್ ಕುಮಾರ್ 3ನೇವರಿಗೆ ಕೊಡೋಣ. ವಿನಯ್ ಕುಮಾರ್ ವಿನ್ನಿಂಗ್ ಕ್ಯಾಂಡಿಡೇಟ್ ಅಂತ ಎಲ್ಲರಿಗೂ ಅನಿಸಿದೆ. ಇಲ್ಲ, ನನಗೂ ಬೂತ್ ಮಟ್ಟದಲ್ಲಿ ಕಾರ್ಯಕರ್ತರಿದ್ದಾರೆ. ಈಗ ಅದು ಕಾಂಪಿಟೇಷನ್ ಬಿದ್ದಿದೆ. ನಾವು 5 ಜನದ ಲಿಸ್ಟ್ ಮಾಡಿದ್ವಿ, ಇನ್ನೂ ಸ್ವಲ್ಪ ಜನ ಬಂದುಬಿಟ್ಟು ಇಲ್ಲ ನಮ್ಮದೊಂದು 5 ಜನದ ಲಿಸ್ಟ್ ಇದೆ ಅಂತಂದು. ಈಗ ನಾವು ಒಂದೊಂದು ಬೂತ್ನಲ್ಲಿ 15 ಕಾರ್ಯಕರ್ತರು ಇದ್ದಾರೆ ನಮಗೆ. ಈಗ ಕೆಲವೊಬ್ಬರು ಒಂದೊಂದು ಪಕ್ಷಕ್ಕೆ ಟೇಬಲ್ ಹಾಕೋಕ್ಕೆ ಜನ ಇಲ್ಲ ಅಂತ ಹೇಳ್ತಾರೆ. ನಮಗೆ ಮ್ಯಾಕ್ಸಿಮಮ್ ಏನಿಲ್ಲ ಅಂದ್ರೆ 10 ರಿಂದ 15 ಜನ ಟೇಬಲ್ ಹಾಕೋಕ್ಕೂ ಇದ್ದಾರೆ, ಓಡಾಡೋಕ್ಕೂ ಇದ್ದಾರೆ. ಅವತ್ತು ವೋಟಿಂಗ್ ದಿನ ಮತದಾರರನ್ನ ಬೂತಿಗೆ ಕರ್ಕೊಂಡೋಗಿ ವೋಟ್ ಹಾಕ್ಸೋಷ್ಟು ಜನ ನಮ್ಮ ಹತ್ರ ಇದ್ದಾರೆ. ಇಬ್ಬರು ಪ್ರತಿಸ್ಪರ್ಧಿಗಳೇ ಈಗ. ಬಟ್ ಏನಾಗಿದೆ, ಈ ಲೇಟೆಸ್ಟ್ ಮಾಹಿತಿ ಪ್ರಕಾರ ಇವಾಗ ವಿನಯ್ ಕುಮಾರ್ ವರ್ಸಸ್ BJP ಥರ ನಡೀತಾ ಇದೆ. ಜಿಬಿ ವಿನಯ್ ಕುಮಾರ್ ವರ್ಸಸ್ BJP. ಸೊ BJP ಪ್ರತಿಸ್ಪರ್ಧಿ ಅಂತ ಹೇಳ್ಬೋದು ಈಗಿರೋ ಒಂದು ವಾತಾವರಣದಲ್ಲಿ. ಜನಗಳ ಅಭಿಪ್ರಾಯ ನಾನು ನೋಡ್ತಿರೋ ಪ್ರಕಾರ ಹೋದ ಕಡೆ ಎಲ್ಲ ಈಗಿರೋದು ಏನಂತಂದರೆ BJP, ಯಾಕಂದರೆ ಮೋದಿ ಗಾಳಿ ಇದೆ ಅಂತಂದು ಹೇಳ್ತಾರೆ. ಗೊತ್ತಿಲ್ಲ ನನಗೆ, ಬಟ್ ನಂದು ಮೇಲ್ಗೈ ಸಾಧಿಸ್ತಾ ಇರೋದಂತೂ ನಿಜ. ಯಾಕಂದರೆ ಈಗ ಎಲ್ಲರೂ ಡಿಸ್ಕಸ್ ಮಾಡ್ತಾ ಇದ್ದಾರೆ ಈ 3ರಲ್ಲಿ ಯಾರಿಗೆ ಹಾಕಬೇಕು ಅಂತಂದು. ಅದರಲ್ಲಿ ಆಗು ಹೋಗುಗಳು, ಪ್ರೋಸ್ ಆ್ಯಂಡ್ ಕಾನ್ಸ್ ಎಲ್ಲ ಅಬ್ಸರ್ವ್ ಮಾಡಿ, ಇಲ್ಲ ವಿನಯ್ ಕುಮಾರ್ ಕೊಟ್ಟರೆ ಕೆಲಸ ಮಾಡ್ತಾನೆ, ಹುಡುಗ ಕೈ ಸಿಗ್ತಾನೆ, ಓಡಾಡ್ತಾನೆ. ಇವರಿಬ್ಬರು ಮನೆ ಕೂತ್ಕೊಳ್ಳೋರು, 30 ವರ್ಷ ಕೆಲಸ ಮಾಡಿಲ್ಲ, ಈಗ ಬಂದು ನಾವು ಕೆಲಸ ಮಾಡ್ತೀವಿ ಅಂತ ಹೇಳ್ತಾರೆ. ಸೊ ಹಾಗಾಗಿ ಅವ್ರ ಮೇಲೆ ಒಂದು ಭರವಸೆ, ನಂಬಿಕೆನೂ ಹೊರಟೋಗಿದೆ ಅವರಿಬ್ಬರು ಕುಟುಂಬದ ಮೇಲೆ, ಕ್ಯಾಂಡಿಡೇಟ್ಗಳ ಮೇಲೆ. ಹಾಗಾಗಿ ಐ ಥಿಂಕ್ ಜನಗಳು ಸೈಲೆಂಟಾಗಿ ಈ ಸರಿ ದಾವಣಗೆರೆಯಲ್ಲಿ ಒಂದು ಕ್ರಾಂತಿ ಮಾಡ್ತಾರೆ, ಒಂದು ಮೌನ ಕ್ರಾಂತಿ ದಾವಣಗೆರೆಯಲ್ಲಿ ಆಗ್ತದೆ ಅಂತ